ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಸಿದ್ಧ ಮೆಲ್ಲಕ್ಕೆ ಸೌಂಡ್ ಮಾಡೋ ಸ್ನಾನ ಮಾಡಕತ್ತೇನ್ರಿ ನಮ್ಮ ಸಿದ್ದಪ್ಪ. ಏನಂತಂದ್ರೆ ನೀನು ಮನ್ನಿದು ಒಂದು ಸ್ವಲ್ಪ ವಿಡಿಯೋ ಐತ್ರಿ, ಇದನ್ನ ಅದ್ರಾಗ ಹಾಕಂಗೆ ಅದ್ರ ಹಾಕ್ತೀನಿ. ಇಲ್ಕಂತಂದ್ರೆ ಇದನ್ನ ಸಪ್ರೇಟ್ ಮಾಡ್ತೀವಿ ಎಲ್ಲ. ಇವತ್ತು ಬುಧವಾರ ನೋಡ್ರಿ, ನನ್ನ ಮಕ್ಕಳು ಜಳಕ ಮಾಡ್ಯಾರ. ಈಗ ತಲೆ ಬಾಚಿನಿ, ಇಬ್ಬರಿಗೆ ಸ್ನಾನ ಮಾಡ್ಯಾರ. ಇದು ಹೊಂಟಾರ ಸಾಲಿಗೆ. ಹೊಸ್ದಾಗಿ ಏನಲ್ರ, ಆಲ್ರೆಡಿ ನಾನು ರೊಟ್ಟಿ ಮಾಡಾಕತ್ತೀನಿ ಬಿಸ್ನೆಸ್. ಏನಪ್ಪ ಅಂತಂದ್ರೆ ನಿಮಗೇನಾರ ರೊಟ್ಟಿ ಬೇಕಾದ್ರೆ ನಮಗೆ ಆರ್ಡ್ರ್ ಕೊಡ್ರಿ, ಮಾಡಿ ಕೊಡ್ತೀವಿ. ಅದು ಈಗ ನೋಡ್ರಿ, ಹೊರಗೆ ಸ್ವಲ್ಪ ಗರ್ ಅಂತ ಸೌಂಡ್ ಬರಕತ್ತೈತಿ. ಅದು ಅಷ್ಟ ಅದು ಸೌಂಡು ಮನೆ ಮುಗಿಯೋವರೆಗೆ ಅಷ್ಟ. ಅದನ್ನ ಸ್ವಲ್ಪ ಏನಂತಂದ್ರೆ ಅಡ್ಜಸ್ಟ್ ಮಾಡ್ಕೇಳಿ. ಇನ್ನೊಂದು ಏನಪ್ಪ ಅಂತಂದ್ರೆ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ನಾವು ರೊಟ್ಟಿ ಮಾಡಾಕತ್ತೀವ್ರಿ. ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು 150 ಇಲ್ಲೇ ಮಾಡ್ತಿದ್ದೀನಿ ರೀ. ಯಾಕಂತಂದ್ರೆ ಈಗ ಹೋಟ್ಲು ಬಿಸ್ನೆಸ್ ಒಂದ್ಸಲ ಇರ್ತಾ ಒಂದ್ಸಲ ಇರಲ್ಲ. ರೊಟ್ಟಿನ ನಾನು ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಮಾಡೀನಿ. ಜಾಸ್ತಿ ಹೆಂಗಪ್ಪ ಅಂತಂದ್ರೆ ಯಾರು ಕೇಳ್ತಾರಲ್ಲ, ಮಾಡ್ತೀನಿ ರೊಟ್ಟಿ. ನೀವು ಎಷ್ಟಂತೀರ ಅಷ್ಟು ರೊಟ್ಟಿ ಮಾಡಿಕೊಡ್ತೀನಿ. ನೀವೆಷ್ಟ 100 ಹೇಳಿ, 200, 300, 400, 1000 ತನಕ ರೊಟ್ಟಿ ಹೇಳ್ರಿ, ನಾನು ಮಾಡಿಕೊಡ್ತೀನಿ. ನೀವು ನಮ್ಗೆ ಆರ್ಡ್ರ್ ಕೊಡ್ರಿ. ಆರ್ಡ್ರ್ ಕೊಡೋದು ಹೆಂಗಂದ್ರ, ನಮ್ಗೆ ಆನ್ಲೈನ್ಯಾಗ ಕಳ್ಸಕ ನಮ್ಗೆ ಬರಲ್ರಿ. ಅದು ನಮ್ಗೆ ಹೆಂಗಂತ ಗೊತ್ತಿಲ್ಲ. ನೀವು ಎಲ್ಲಿಂದ ಆರ್ಡರ್ ಕೊಟ್ಟಿರಿ ಆ ಊರ್ಲಿಂದ ನಮ್ಮೂರಿಗೆ ಬಸ್ ಇರ್ಬೇಕು. ಬಸ್ಸಿಗಿಟ್ಟು ನಾವು ಕಳಿಸ್ತೀವಿ. ಇಲ್ಲಪ್ಪ ಅಂತಂದ್ರ ಬಸ್ಸಿಗಿಟ್ಟು ಈ ತರ ಅಂದ್ರೆ ನೀವು ಬರ್ರಿ, ಬಂದು ತಗೊಂಡ್ ನಮ್ಮ ಮನೆಗೆ ಬಂದು ತಗೊಂಡೋಗ್ರಿ. ನಮ್ಮ ಮನೆಗೆ ಬಂದು 150, 200 ಆತಂತಂದ್ರ ಬಸ್ ಹೇಳ್ರಿ. ಯಾಕಂತಂದ್ರ ಬೆಂಗಳೂರು, ಕೊಪ್ಪಳ ಹಿಂಗ ಬಸ್ ಹೋಗಿರ್ತಾವ್ರಿ. ಆ ಬಸ್ಸಿಗೆ ಬೇಕಾದ್ರೆ ನಾವ್ ಇಡ್ತೀವಿ. ಇಲ್ಲ ಅಂತಂದ್ರ ನಮ್ಮ ಮನೆಗೆ ನೀವು 500, 600 ರೊಟ್ಟಿ ಹೇಳಿದ್ರೆ ನಮ್ಮ ಮನೆಗೆ ಬಂದು ತಗೊಂಡೋಗ್ರಿ. ಬೇಕಾದ್ರೆ ನಮ್ಗ ಹೇಳ್ರಿ, ಆರ್ಡರ್ ಕೊಡ್ರಿ, ನಾವ್ ಎಷ್ಟಂತೀರಿ ಅಷ್ಟು ಮಾಡ್ರಿ. ನೀವ್ ಎಷ್ಟಾರ ಹೇಳ್ರಿ, ನಾನ್ ಮಾಡ್ಕೊಡ್ತೀನಿ. ನನಗೆ 2 ದಿನ ಮುಂದಿದ್ದಾಗ ಟೈಮ್ ಭಾಳ ಆತಂದ್ರೆ 2 ದಿನ 3 ದಿನ ಮುಂದಿದ್ದಾಗ ಹೇಳ್ರಿ. 100, 200 ಆದ್ರೆ ಎಂಬಿಡ್ರಿ, ಮಾಮೂಲಿ ಮಾಡಿಟ್ಟಿರ್ತ ನನಗೆ ಹೇಳ್ರಿ, ನಾನು ಕೊಡ್ತೀನಿ, ರೊಟ್ಟಿ ಮಾಡಿ ಕೊಡ್ತೀನಿ. ನನಗೊಂದು ಏನೋ ಹೆಲ್ಪ್ ಆಗತ್ರಿ ಅದ್ರಲ್ಲಿದ್ದ, ನನಗೊಂದು ಸಹಾಯ ಆಗತ್ತ. ಯಾಕಂತಂದ್ರೆ ನಮ್ಮದು ಕಷ್ಟ ಇದ್ದಿದ್ದು ನಿಮ್ಗೆ ಗೊತ್ತಿದ್ದೈತಿ. ಆ ಕಷ್ಟಕ್ಕೆ ನಾವು ದುಡಿತೀವಿ. ನನಗೆ ಇದು ಒಂದು ಹೆಲ್ಪ್ ಮಾಡ್ರಿ ನೀವು. ನಿಮ್ ಬೇಕಾದ್ರೆ ಹೇಳ್ರಿ, ನಾವು ಬಸ್ಸಿಗಿಟ್ಟು ಕಳಿಸ್ತೀವಿ. ಮತ್ತೆ ನೀವು ಮನೆ ಬಂದು ತಗೊಂಡು. ಇನ್ನೊಂದ್ರಿ ಫ್ರೆಂಡ್ಸ್, ಬೆಂಗಳೂರಾಗೆಲ್ಲ ಈ ನಮ್ಮಂತ ಕಡೆ ಹಳ್ಳಿಯರ ಕಡೆಯಿಂದ ರೊಟ್ಟಿ ಮಾಡಿಸ್ಕೊಂಡು ಅವ್ರು ತಗೊಂಡು ಅವ್ರಲ್ಲಿ ಬಿಸ್ನೆಸ್ ಮಾಡ್ತಾರಂತ್ರಿ. ಆ ಥರದವ್ರು ನನ್ಗೆ ಯಾರು ಪರಿಚಯ ಇಲ್ಲ, ನಮ್ಗೆ ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿ ನಾವು ಹೆಂಗದೀವ ಅನ್ನೋದು ನಿಮಗೆ ಗೊತ್ತಿದ್ದೈತಿ. ಅದಕ್ಕೆ ನಿನ್ನೆ ಒಂದು ತಲೆಯಾಗ ಬಂತು, ನಾವು ಸೋಷಿಯಲ್ ಮೀಡಿಯಾದಾಗ ಅದೀವಿ, ಇಲ್ಲೆಲ್ಲ ಕೇಳಿದೀವ್ರಿ. ಇಲ್ಲೆಲ್ಲ ಅಂತಂದ್ರೆ ಜಗ್ಗ ಮಂದಿ ರೊಟ್ಟಿ ಮಾಡ್ತಾರ್ರಿ. ಖಾನಾವಳಿಗೆಲ್ಲ ಅಳಗ್ಯಾಡ್ಸ್ಬಿಡ್ಸುಪ್ರಿ, ಖಾನಾವಳಿಗೆಲ್ಲ ಜಗ್ಗ ಮಂದಿ ರೊಟ್ಟಿ ಮಾಡಿ ಕೊಡ್ತಾರ್ರಿ. ಇಲ್ಲೆಲ್ಲ ಟಕ್ಕಳಿಕಿ, ಬಿಸ್ಕಲ್ಲು, ದೋಟ್ಯಾಳು, ಮತ್ತೆ ಇಲ್ಲಿ ಯಾವ್ಯಾವ ಹಳ್ಳಿದವ್ರಿ ರಗಡ್ ಮಂದಿ ರೊಟ್ಟಿ ರೀ. ಇಲ್ಲಿ ಜಗ್ಗ ಮಂದಿ ಅಂದ್ರೆ ಜಗ್ಗ ಮಂದಿ ರೊಟ್ಟಿ ಇಲ್ಲ ನಮ್ಮ ಮಾಡ್ತಾರೆ. ಹಂಗಾಗಿ ಖಾನಾವಳಿಗೆ ಸ್ವಲ್ಪ ಹೋಗ್ರಿ, 150 ಈ ತರ ಹೋಗ್ರಿ. ನಾವೇನಾರ ಹೆಚ್ಚು ಕಡಿಮೆ ರೇಟಿಂದ ರೊಟ್ಟಿ ರೇಟಿಂದ ಒಂದು ಸ್ವಲ್ಪ ಅಂದಿವಿ ಅಂದ್ರೆ, ಇಲ್ಲಪ್ಪ ಬೇರೆ ಕಡೆ ಜಗ್ಗು ಮಂದಿ ಬರ್ತಾರ ತಗೊಂತೀವಿ ಅಂತಂದು ಅಂತಾರೆ. ಅದಕ್ಕೆ ನಾವು ಇಲ್ಲಿನೂ ಕೊಡ್ತೀವ್ರಿ. ಮತ್ತು ಇಲ್ಲಿಯಾರು ನೋಡಿದ್ರೆ ಏನೋ ಬೇಜಾರು ಮಾಡ್ಕೊಬೇಡ್ರಿ, ವಿಡಿಯೋನ ನಾವು ಇಲ್ಲಿಯರ್ಗಿ ಕೊಡ್ತೀವಿ. ಇಲ್ಲಿಯಾರು ಯಾರ ಕುಷ್ಟಗಿ ಒಳಗೆ ನಿಮಗೆ ರೊಟ್ಟಿ ಬೇಕಾದಂತಂದ್ರೆ ರೊಟ್ಟಿ ಒಂದಲ್ರಿ, ನಾಷ್ಟಾ ಸಿಗುತ್ತಾ, ಎಲ್ಲ ಪ್ರತಿಯೊಂದು ಸಿಗುತ್ತಾ. ನನ್ನ ಕೈಯನ್ನ ಅಡಿಗೆ ಏನಾರ ಪುಂಡಿ ಪಲ್ಯ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಪಲ್ಯ ದಿನಸು, ಚಪಾತಿ, ಈ ಥರ ಏನಾದರೂ ನೀವು ನಮ್ಗೆ ಆರ್ಡರ್ ಕೊಡ್ರಿ, ನಾವು ನಿಮಗೆ ಮಾಡಿ ಕೊಡ್ತೀವಿ. ನೀವು ದೂರ ಬೆಂಗಳೂರು ಹಿಂಗ ಪುಂಡಿ ಪಲ್ಯ ಈ ಥರ ಏನಾರ ಬೇಕಾದ್ರೂ ಒಂದ್ ವೇಳೆ ಅದೇನು ಪುಂಡಿ ಪಲ್ಯ 2-3 ದಿನ ಇರ್ತೈತ್ರಿ, ನೀವು ಒಟ್ಟ ತಲೆ ಕೆಡ್ಸ್ಕೊಬೇಡ್ರಿ. ಆ ಥರ ಇತ್ತಂದ್ರೆ ಬಸ್ಸಿಗಿಸ್ ಏನಾರ ನಿಮ್ಗೆ ಅಲ್ಲಿ ನಾವು ಬಸ್ಸಿಗಿಟ್ಟು ಕಳ್ಸಿದ್ರ ಅಲ್ಲಿ ನೀವು ತಗೊಂಡ್ರ ಅದನ್ನು ಹೆಂಗಂತಂದ್ರ ಬಸ್ಸಿಂದ ಹೆಂಗಂತಂದ್ರ ಹೆಂಗ ನಮ್ಗೆ ಐಡಿಯಾ ಬಂತಪ್ಪ ಅಂದ್ರ, ನಮ್ಮ ಇಲ್ಲಿ ಕುಷ್ಟಗಿಲಿದ್ದ ಬೆಂಗಳೂರಿಗೆ ಬಸ್ ಹೋಗುತ್ರಿ.
ಅಲ್ಲಿ ಬೆಂಗಳೂರಾಗ ಏನ್ ಮಾಡ್ತಾರಂದ್ರೆ ಇಲ್ಲೆಲ್ಲ ಅಡಿಗೆ ರೊಟ್ಟಿ ಮಾಡಿಸ್ಕೊಂಡು ಅಡಿಗೆ ಏನಾರ ಪಾರ್ಸಲ್ ಇದ್ರ ಹಿಟ್ಟಾಗಿರ್ಬೋದು, ಅಡಿಗೆ ಆಗಿರ್ಬೋದು, ಮತ್ತೆ ರೊಟ್ಟಿ ಆಗಿರ್ಬೋದು, ಚಟ್ನಿ ಪುಡಿ ಈ ತರದವೆಲ್ಲ ಹೋಗಿ ಬಸ್ಸಿಗೆ ಕೊಟ್ಟು ಬರ್ತಾರಂದ್ರೆ ಅವ್ರು ಹೋಗಿ ಅಲ್ಲಿ ಬೆಂಗಳೂರಾಗ ಅವ್ರು ತಕ್ಕಂತಾರಂದ್ರಿ. ಯಾಕಂತಂದ್ರ ಮೊನ್ನೆ ನಾನು ಅಂಗಡಿಗೆ ಹೋಗಿದ್ನ್ರಿ. ಅಂಗಡಿಗೆ ಹೋದಾಗ ಅಲ್ಲಿ ಮಾತಾಡಕತ್ತಿದ್ರಿ. ಹಂಗಾಗಿ ಅದ ನನಗ ಅದೊಂದ್ ತಲೆಯಾಗ ಬಂದ್. ಇಷ್ಟು ದಿನ ಆದ್ರೂ ನನಗ ಅದ್ರ ಬಗ್ಗೆ ಗೊತ್ತೇ ಇಲ್ರಿ. ನಾನು ಅವ್ರನ್ನ ಕೇಳಿದೆ ಹಂಗ ಏನು ಅಂತ. ಇಲ್ರಿ ಈ ತರ ಮಾಡ್ತೀವಿ. ನಾನು ಒಂದ್ ಮಾತು ಹೇಳಿನಿ, ನಾವು ರೊಟ್ಟಿ ಮಾಡ್ತೀವಿ ಅಂತಂದೆ. ಅವ್ರೇನ್ ಅಷ್ಟೊಂದ್ ಹಚ್ಗಿಲ್ಲ, ಹಳ್ಳಿ ಜನ ರೀ ಫ್ರೆಂಡ್ಸ್, ಹಚ್ಗಿಲಿಲ್ರಿ. ಹಂಗಾಗಿ ನಾನು ನಮಗೆ ಯೂಟ್ಯೂಬ್ ಫ್ರೆಂಡ್ಸ್ ಅದಾರಲ್ಲ, ನಾನು ಅವ್ರನ್ನ ಒಂದ್ ಮಾತು ಕೇಳಿದ್ರ ಅಥವಾ ಏನಾರ ಒಂದ್ ಇದಕ್ಕೆ ಸೊಲ್ಯೂಷನ್ ಹೇಳ್ತಾರ ಅಂತಂದು ನಾನು ನಿಮ್ಮನ್ನ ಕೇಳಾಕತ್ತೀನ್ರಿ. ಏನೋ ಒಂದು ನಿಮಗ್ ಬೇಕಾದ್ರ ಆರ್ಡರ್ ಕೊಡ್ರಿ, ಮಾಡ್ಕೊಡ್ತೀವಿ. ಮತ್ತೆ ನಿಮಗ್ ಗೊತ್ತಿದ್ದವ್ರು ಯಾರಾದ್ರ ಅವ್ರಿಗೆ ಹೇಳ್ರಿ, ಅವ್ರಿಗೆ ಮಾಡ್ಕೊಡ್ತೀವಿ. ಇಂತಲ್ಲಿ ರೊಟ್ಟಿ ಸಿಗ್ತಾವಂತ ಹೇಳ್ರಿ, ನಾವು ಮಾಡ್ಕೊಡ್ತೀವಿ. ಯಾಕಂತಂದ್ರ ನಾವು ಕೈಲಿದ್ದ ಮಾಡ್ತೀವಿ. ನಿಮ್ಗ ರೊಟ್ಟಿ ಬೇಕಾಗಿದ್ರೆ ಹೇಳ್ರಿ, ಮಾಡ್ಕೊಡ್ತೀವಿ. ನಾವು ಬಸ್ಸಿಗೆ ಇಟ್ಟು ಕಳಿಸ್ತೀವಿ, ನೀವು ತಕ್ಕರೆ ಅಲ್ಲೇ. ನಮಗೂ ಒಂದು ಏನಾದ್ರಲ್ಲಿದ್ದ ಹೆಲ್ಪ್ ಆಗತ್ತ ನಾವು ಮಾಡೋವಂಥ ರೊಟ್ಟಿ ಬಿಸ್ನೆಸ್ಗೆ. ಇನ್ನೊಂದು ಫ್ರೆಂಡ್ಸ, ಇನ್ನೊಂದು ಮುಖ್ಯವಾಗಿರೋದು ಹೇಳಿ ನಾಗರಾಳಗ ರೀ, ನಾಗರಾಳಗ ಜಾಸ್ತಿ ರೊಟ್ಟಿ ಬೇಡಿಕೆ ಐತಿ ಅಂದ್ರೆ ಶೇಲಕ್ಕೊಂದ್ರಲ್ಲಿ ಜಾಸ್ತಿ ರೊಟ್ಟಿ ತಗೊಂತಾರಂತ. ನಾಗರಾಳಗ ಕೊಡಾಳ ತಕ ಕೋಡಾಳ ನಾಗರಾಳ ನೋಡ್ರಿ. ನಾಗರಾಳಗ ಜಾಸ್ತಿ ರೊಟ್ಟಿ ಶೇಲಕ್ಕು ಅಂತ. ಅಲ್ಲಿಯಾರ ಯಾರ ವಿಡಿಯೋ ನೋಡಕತ್ತಿದ್ರ ದಯವಿಟ್ಟು ನಮಗ ಆರ್ಡರ್ ಕೊಡ್ರಿ, ನಾ ರೊಟ್ಟಿ ಮಾಡಿಕೊಡ್ತೀನಿ. ನೀವು ಎಷ್ಟಂತೀರ ಅಷ್ಟು ರೊಟ್ಟಿ ಮಾಡಿಕೊಡ್ತೀನಿ ನನಗೆ. ನೀವು ರೊಟ್ಟಿ ಬಗ್ಗೆ ಬೇರೆ ಕಡೆ ಚಿಂತಿನ ಮಾಡ್ಬೇಕಾಗಿಲ್ಲ, ನಾನು ರೊಟ್ಟಿ ಮಾಡಿಕೊಡ್ತೀನಿ. ನಾವು ಮಿಷನ್ ಎದರ್ಲಿ ಮಾಡಲ್ರಿ, ಕೈಲೇ. ಯಾಕಂತಂದ್ರ ನಾವು ಇಲ್ಲಿ ಯಾರಿಗೆ ರೊಟ್ಟಿ ಮಾಡಿಕೊಡ್ತೀವಿ ನೋಡ್ರಿ, ಅವ್ರ ಏನಂತಾರೆ ಮಿಷನ್ ಐತೆ ನಿಮ್ಮ ಮನ್ಯಾಗ, ಮಿಷನ್ ಎಲ್ಲಿ ಮಾಡ್ತಾರೇನ ಅಂತ ಕೇಳ್ತಾರೆ. ಆ ಥರ ರೊಟ್ಟಿ ಮಾಡ್ತಾನ. ನಾವು ರೊಟ್ಟಿ ಮಾಡೋದು ನಿಮ್ಗೆ ಗೊತ್ತಿದ್ದೈತಿ, ಎಲ್ಲ ವಿಡಿಯೋದಾಗ ನೋಡ್ತೀವಿ ನಾವು ಹೆಂಗೆ ರೊಟ್ಟಿ ಮಾಡ್ತೀವಿ ಅಂತ. ಹಂಗಾಗಿ ನಾವು ರೊಟ್ಟಿ ಮಾಡ್ತೀವ್ರಿ, ನಮ್ಗೆ ಆರ್ಡ್ರ್ ಕೊಡ್ರಿ. ನಮಗೂ ಏನಾದ್ರಲ್ಲಿದ್ದ ಒಂದು ಹೆಲ್ಪ್ ಆಗತ್ತ. ಭಾಳ ಕಷ್ಟಪಡಕತ್ತೀವಿ. ನಮ್ಮ ಯಜಮಾನ್ರ ಸಾಲ ಐತೆ ಅನ್ನೋದು ನಿಮಗೆ ಗೊತ್ತಿದ್ದೈತಿ. ಯಾಕಂತಂದ್ರೆ ಅದ್ರಲ್ಲಿದ್ದ ಅವ್ರನ್ನ ಕಡೆಗೆ ತರ್ಬೇಕಪ್ಪ ಅಂತಂದ್ರ ಇದನ್ನ ನೀವು ಹೆಲ್ಪ್ ಮಾಡಿದ್ರೆ ನೀವೇನು ನಮ್ಗ ರೊಕ್ಕ ರೂಪಾಯಿ ಕೊಡೋದು ಬೇಕಾಗಿಲ್ರಿ. ಜಸ್ಟ್ ನೀವು ಒಂದು ವಿಡಿಯೋ ನೋಡ್ರಿ, ನಮ್ಗೆ ಈ ತರ ರೊಟ್ಟಿದು ನಿಮ್ಗೆ ಯಾರಿಗಾರ ಪರಿಚಯ ಇದ್ದವ್ರಿಗೆ, ಈಗ ಯಾರು ಅಕ್ಕಪಕ್ಕ ಇದ್ದವ್ರಿಗೆ ಬೆಂಗಳೂರಾಗ ಹಿಂಗ ಅಕ್ಕಪಕ್ಕ ಇದ್ದವ್ರಿಗೆ ರೊಟ್ಟಿ ಬೇಕಾಗಿರ್ತಾವು, ನಮ್ಮಂತರಿಗೆ ಕೊಡ್ರಿ. ನಾವು ಹಳ್ಳಿ ಜನಕ್ಕೆ ಕೊಡ್ರಿ, ಹಳ್ಳಿ ಜನ ಮಾಡಿಕೊಡ್ತೀವಿ. ನಮ್ಗೆ ಅದ್ರಲ್ಲಿದ್ದ ಒಂದು ಏನೋ ಹೆಲ್ಪ್ ಆಗತ್ತ. ಬೆಂಗಳೂರಾಗ ಯಾರ್ಯಾರು ವಿಡಿಯೋ ನೋಡಕತ್ತೀರಿ, ನಿಮ್ಗೆ ರೊಟ್ಟಿ ಬೇಕಾತಂತಂದ್ರೆ ನಮ್ಗೆ ಆರ್ಡ್ರ್ ಕೊಡ್ರಿ, ನಾವು ಮಾಡಿಕೊಡ್ತೀವಿ. ನಮ್ಮೂರ್ಲಿದ್ದ ಬೆಂಗಳೂರಿಗೆ ಬಸ್ ದಿನ ಹೋಕ್ಕವ್ರಿ. ನಾವು ಬಸ್ನಾಗೆಲ್ಲ ಇಟ್ಟು ಕಳಿಸ್ತೀವಿ, ನೀವು ಅಲ್ಲಿ ತಕ್ಕೋರಿ. ಆನ್ಲೈನ್ಯಾಗ ಆನ್ಲೈನ್ನಾಗ ಅವು ಸೀರೆ ಆ ಥರ ಎಲ್ಲ ಕಳಿಸ್ತಾರಲ್ರಿ, ಆ ಥರ ಕಳಿಸ್ಬೋದಂತ. ಅದು ನಮಗೆ ಗೊತ್ತಿಲ್ಲಲ್ರಿ, ಗೊತ್ತಿಲ್ಲ. ಅಲ್ಲ ಮುರಿದವನ ನಡಿತೈತಿ, ಬಟ್ ಗೊತ್ತಿಲ್ಲಲ್ಲ. ಗೊತ್ತಿತ್ತಂದ್ರೆ ಏನಾರ ಆಗತ್ತ, ಗೊತ್ತಿಲ್ಲ ಗೊತ್ತಿಲ್ಲ. ಬಸ್ಸಿಗೆ ಇಟ್ಟು ಗೊತ್ತೈತ್ರಿ. ಹೇಗಂತಂದ್ರ ನಾನು ಇಲ್ಲಿ ಮೊನ್ನೆ ನೋಡಿನ್ರಿ, ಒಬ್ರು ಅಕ್ಕರ್ ಕಳಿಸಿದ್ರು, ಅಲ್ಲೆಲ್ಲ ಕುಂತ್ಕೊಂಡ್ಷ್ಟು ನೋಡಿ ಬಂದೀನಿ. ನೀವು ಬೆಂಗಳೂರಾಗ ಇವತ್ತು ನೈಟ್ ಇಟ್ಟಿವಿ ಅಂತಂದ್ರೆ ಬೆಳಗ್ಗೆ ಹೋಗಿ ತಲುಪಿಬಿಡ್ತಾವ. ಬೆಳಗ್ಗೆ ಹೋಗುತ್ತಾನ ಅದು ಬಸ್, ಹೋಗ್ಬಿಡ್ತೈತ್ರಿ. ನೀವು ಪುಂಡಿ ಪಲ್ಯ ನನ್ನ ಕೈಯೇನೆ ಅಡಿಗೆ ನಿಮ್ಗೆ ಏನೇನು ಇಷ್ಟ, ಈಗ ನಾನು ಅಳಿಸಿ ಹೋಗಿರ್ಬಾರ್ದು. ಅದು ನೀವು 2 ದಿನ ಇಟ್ಟು ಊಟ ಮಾಡಿದ್ರು ಅದು ಇರ್ಬೇಕು. ನಾನು ಆ ಥರ ಅಡಿಗೆ ಮಾಡಿ ಕಳಿಸ್ತೀನಿ. ನಿಮ್ಗೆ ಬದ್ನಿಕಾಯಿ ಆಗಿರ್ಬೋದು, ಪುಂಡಿ ಪಲ್ಯ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಕೆಂಪು ಚಟ್ನಿ ಆಗಿರ್ಬೋದು, ನೀವು ಯಾವುದೇ ರೀತಿ ಪಲ್ಯ ಕೇಳ್ರೆ ನಾನು ಮಾಡಿ ಕಳಿಸ್ತೀನಿ. ಅದನ್ನ ನೀವು ಮತ್ತೆ ಹಂಗೆ 2 ದಿನಕ್ಕೆ ಹೋದ ತಕ್ಷಣ ಇವತ್ತು ನೈಟ್ ಇಟ್ಟರೆ ಬೆಳಕರ್ದಿಂದ ಅಳಿಸಿ ಹೋಗುತ್ತಂತ ಆ ಥರ ಪಲ್ಯ ಏನೂ ಕಳ್ಸಲ್ಲ ನಿಮ್ಗೆ. ನನಗೆ ಅದೊಂದು ಐಡಿಯಾ ಐತ್ರಿ, ಅದೊಂದು ಏನದು ಟೆಕ್ನಿಕ್ ಐತಿ. ಆ ಥರ ಪಲ್ಯ ಮಾಡಿ ಕಳಿಸ್ನ. ನನ್ನ ಕೈಯನ್ನು ಅಡಿಗೆ ನೀವು ವಿಡಿಯೋ ನೋಡಿ, ವಿಡಿಯೋದಾಗ ನೋಡಿ, ನಾ ಮಾಡೋವಂಥ ಅಡಿಗೆ ವಿಡಿಯೋದಾಗ ನೋಡಿ ಎಷ್ಟು ಚಲೋ ಆಗೈತಲ್ಲಪ್ಪ, ನಾವು ಊಟ ಮಾಡ್ತೀವಿ ಅಂತ ಅನ್ಕಂದು ಅಲ್ಲ, ಇಷ್ಟು ದಿನ ಅನ್ಕಂದು ನೀವು ಬೇಜಾರು ಮಾಡ್ಕೊಂಡು ಕುಂದ್ರ ಅವಶ್ಯಕತೆ ಇಲ್ಲ.
ನಿಮ್ಗೆ ಬೇಕಾತಾ ಪಟ್ಟನ ಹೇಳ್ಬಿಡ್ರಿ ನಾವು ಮಾಡಿ ಕಳಿಸ್ತೀವಿ. ಬೆಂಗಳೂರಾಗ ಕುಂತು ಯಾರ್ಯಾರು ವಿಡಿಯೋ ನೋಡಕತ್ತೀರಿ ಅವ್ರಿಗೆ ಹೇಳಾಕತ್ತೀನಿ. ಅಲ್ಲೆಲ್ಲ ನೀವು ಕುಂತು ನೋಡೋರು ನಮ್ಮ ಕೈಯನ್ನ ಅಡ್ಗಿ ಇನ್ನು ಮ್ಯಾಕ ಈಜಿಯಾಗಿ ಊಟ ಮಾಡ್ಬೋದು. ಇವತ್ತು ನೈಟ್ ಹೇಳಿದ್ರೆ ಇವತ್ತು ನೈಟ್ ನಾ ಮಾಡಿಕೊಟ್ನೆ, ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ಇರ್ತ 6 ಗಂಟೆಗೆ ಬಂದ್ಬಿಡ್ತಂತ್ರಿ ಬಸ್. ನೀವು ಅದನ್ನ ನೋಡ್ಕೊಂತ ಇದ್ದು ಇಂಥ ಬಸ್ ಅಂತ ನಾವು ಹೇಳ್ತೀವಿ, ಅಲ್ಲಿ ನೀವು ತೊಗೋಬೋದು. ತೊಗೊಂಡು ನೀವು ಆರಾಮಾಗಿ 8-9 ಗಂಟೆಗೆ ಅದನ್ನ ಬಿಚ್ಚಿ ಅಡ್ಗೆ ಎಲ್ಲ ಬಿಚ್ಚಿ ಊಟ ಮಾಡ್ಬೋದು. ಯಾವುದೇ ಆಗಿರಲಿ, ಪುಂಡಿ ಪಲ್ಯ, ಬದ್ನಿಕಾಯಿ. ನೀವು ನಾನು ಚಟ್ನಿಗಳು ನಮ್ಮ ವಿಡಿಯೋದಾಗ ಉತ್ತರ ಕರ್ನಾಟಕ ಸ್ಟೈಲ್ ಅಡಿಗೆ ಮಾಡ್ತೀವಿ. ನಮ್ದು ಹಳ್ಳಿ ಅಡಿಗೆ. ಇನ್ನೊಂದು ಹೇಳ್ತೀನಿ, ಹಳ್ಳಿ ಅಡಿಗೆ. ಹಳ್ಳಿ ಅಡಿಗೆ ನಿಮ್ಗೆ ಉಣ್ಣಾಕ ಇಷ್ಟ ಆದ್ರೆ ಹಸಿಮೆಣ್ಸಿಕಾಯಿ ಚಟ್ನಿ ಆಗಿರ್ಬೋದು, ಪುಂಡಿ ಪಲ್ಯ, ಕೆಂಪು ಚಟ್ನಿ, ಗುರೆಳ್ ಪುಡಿ, ಪ್ರತಿಯೊಂದು ನಾನು ಮನ್ಯಾಗ ಅಡಿಗೆ ಏನೇನು ಮಾಡ್ತೀನಿ, ನನಗೆ ಏನೇನು ಗೊತ್ತೈತೆ ಅದನ್ನೆಲ್ಲ ನಾನು ನಿಮಗೆ ಮಾಡಿಕೊಡ್ತೀನಿ. ಯಾವುದೇ ರೀತಿ ಗೋಧಿ ಹುಗ್ಗಿ ಅಂತೂ 2-3 ದಿನ ಇಟ್ಟು ಊಟ ಮಾಡ್ಬೋದ್ರಿ. ನೀನು ಗೋಧಿ ಹುಗ್ಗಿ ಮಾಡಿ ನೋಡ್ರಿ. ರವೆ ಎಣ್ಣಾರ್ಗೆ ಅವ್ರಿಗೆಲ್ಲರಿಗೆ ಕೊಟ್ಟು ಕಳಿಸಿದೆ. ನಮ್ಮ ಮನೆಗೂ ಇನ್ನೊಂದು ಸ್ವಲ್ಪ ಐತಿ. ನೀವು ಗೋಧಿ ಹುಗ್ಗಿ ಸಹ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಡ್ತೀನಿ ನಾನು. ಗೋಧಿ ಹುಗ್ಗಿ ಸಹ ನೀವು 3-4 ದಿನ ಆರಾಮಾಗಿ ಉಟ್ಕೊಂಡು ಅದನ್ನಿಟ್ಟು ಊಟ ಮಾಡ್ಬೋದು. ಆ ಥರ ನಾನು ಮಾಡ್ತೀನಿ ರೀ ಗೋಧಿ ಹುಗ್ಗಿನ. ನಾನೇನು ದೊಡ್ಡ ಎಲ್ಲ ಅಂತ ಏನಿಲ್ರಿ. ನಮ್ದು ಹಳ್ಳಿ ಅಡಿಗೆ, ಹಳ್ಳಿ ಸ್ಟೈಲ್ ಅಡಿಗೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಹೇಳ್ರಿ, ನಾವು ಮಾಡಿಕೊಡ್ತೀವಿ ರೀ. ಎಲ್ಲ ಮಾಡಿಕೊಡ್ತೀನಿ ರೀ ನಾನು. ಚಪಾತಿ ಆಗಿರ್ಬೋದು, ಪ್ರತಿಯೊಂದು ಬಿಸಿ ರೊಟ್ಟಿ ಕೂಡ ಮಾಡಿ ಪ್ಯಾಕ್ ಮಾಡಿಕೊಡ್ತೀನಿ. ಬೆಳಗ್ಗೆ ಬರ್ತಾವ್ರಿ ಅವ್ರ ರೊಟ್ಟಿಯಲ್ಲಿ. ನಿಮ್ಗೆ ಬಿಸಿ ರೊಟ್ಟಿ ನೀವು ತೊಗೊಂಡು ಆರಾಮಾಗಿ ಊಟ ಮಾಡ್ಬೋದು ರೀ. 6 ಗಂಟೆ 7 ಗಂಟೆ ಅನ್ನೋದ್ರಾಗ ನಿಮ್ಗೆ ಬಂದು ಕೈ ಸೇರ್ತಾವೆ. ನೀವು ಆಮೇಲೆ ಅದನ್ನೆಲ್ಲ ಬುತ್ತಿ ಬಿಚ್ಚಿ ಆಮೇಲೆ ನೀವು ಊಟ ಮಾಡ್ಬೋದು. ನೀವು ಹೆಂಗಂತೀರಿ ಆ ಥರ ಬುತ್ತಿ ಪ್ಯಾಕ್ ಮಾಡಿ ಕಳಿಸ್ತೀನಿ ರೀ ನಾನು. ನಾವು ಅರ್ಬಿ ಜಾಸ್ತಿ ಅರ್ಬಿಯಾಗಿ ಕಟ್ತೀವಿ ರೀ ನಾವು. ಆ ಥರ ಅಂದ್ರೆ ಆ ಥರ ನಿಮ್ಮ ಒಟ್ಟು ಹಳ್ಳಿ ಅಡುಗೆ ನೀವು ಊಟ ಮಾಡ್ಬೇಕು ಅಷ್ಟ ನನ್ನ ಉದ್ದೇಶ. ಈ ಹಳ್ಳಿ ಸ್ಟೈಲ್ ಅಡಿಗೆ, ಉತ್ತರ ಕರ್ನಾಟಕ ನಮ್ಮ ಮಮ್ಮಿ ಮಾಡಂತ ಕೈ ರುಚಿ ನೀವು ಊಟ ಮಾಡ್ಬೇಕು ಅಷ್ಟ ನನ್ನ ಉದ್ದೇಶ. ಅದ್ರಲ್ಲಿದ್ದ ನನಗೆ ಒಂದು 4 ರೂಪಾಯಿ ಬರ್ಬೇಕು ಅಷ್ಟ. ನೀವು ಊಟ ಮಾಡ್ಬೇಕು, ಅದ್ರಲ್ಲಿದ್ದ ನನಗೆ 4 ರೂಪಾಯಿ ಬರ್ಬೇಕು. ಇರ್ಬೇಕು. ನಾನು ಒಂದು ಒಳ್ಳೆ ಆರಾಮಾಗಿ ಎಲ್ಲ ಹೆಣ್ಮಕ್ಳು ತರ ಕೆಲವೊಂದು ಅವ್ರೆಲ್ಲ ಅಷ್ಟು ಚಲೋ ಇರ್ತಾರಲ್ರಿ, ಅವ್ರೆಲ್ಲರನ್ನು ನೋಡಿ ಬೇಜಾರಾಗತ್ತ. ನನ್ನ ಮಕ್ಳಿಗೆ ಒಳ್ಳೆ ಬಟ್ಟೆ ಕೊಡಿಸ್ಬೇಕು, ನನ್ನ ಗಂಡನ ಕೆಲಸ ಸಾಲ ಇರಿಬೇಕು, ನಾನು ಆರಾಮಾಗಿರ್ಬೇಕು. ಅವರೆಲ್ಲ ಮಾತಾಡ್ತಾರ ಬಿಡ್ರಿ, ಅವ್ರ ವಿಷಯನ ತೆಗೆಯೋದೇ ಬೇಡ, ಅವ್ರ ವಿಷಯ ಬೇಡ ನನಗೆ. ಇದು ಒಂದ್ ಚಲೋ ವಿಡಿಯೋ ಅಂತ ಮಾಡಾಕತ್ತೀವಿ, ಇದ್ರೊಳಗೆ ಚಲೋ ಅವ್ರೆಲ್ಲ ಬೇಡ. ಅಂಥವ್ರ ಎದುರಿಗೆ ದಯವಿಟ್ಟು ಫ್ರೆಂಡ್ಸ ನಮ್ಗೆ ಇದೊಂದು ಅನುಕೂಲ ಮಾಡಿಕೊಡ್ರಿ. ನಾನು ದುಡಿತೀವಿ, ನಾವು ಮಾಡ್ತೀವಿ, ನಾವು ಇನ್ನೂ ಕಷ್ಟಪಡ್ತೀನಿ ರೀ ನಾನು. ಇನ್ನು ನೀವೆಲ್ಲ ಆರ್ಡ್ರ್ ಕೊಡ್ರಿ. ಹಗಲಿ ರಾತ್ರಿ ಬಿದ್ದು ಎದ್ದು ಎಷ್ಟ ಕಷ್ಟ ಆಗಲ್ದಾಗ ನಾನು ರೊಟ್ಟಿ ಮಾಡ್ಕೊಡ್ತೀನಿ. ನೀವು ಎಷ್ಟಂತೀರಿ ಅಷ್ಟು ಮಾಡ್ಕೊಡ್ತೀನಿ. ಎಷ್ಟಂತೀರಿ ಎಷ್ಟು. ನಾಗರಾಳಿದ್ದ ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ನಮ್ಗೆ ಕಮೆಂಟ್ ಮಾಡ್ರಿ. ನಾಗರಾಳಿದ್ದ ವಿಡಿಯೋ ನೋಡಕತ್ತಿದ್ರೆ ಕಮೆಂಟ್ ಮಾಡ್ರಿ. ನಿಮ್ಗೆ ಖಂಡಿತವಾಗಿ ರೊಟ್ಟಿ ಮಾಡಿ ತಲಸೋ ಜವಾಬ್ದಾರಿ ನಂದು. ಯಾಕಂತಂದ್ರೆ ನಾಗರಾಳಿಗೆ ಬಸ್ ಐತ್ರಿ, ಡೈರೆಕ್ಟ್ ಬಸ್ ಐತ್ರಿ, ಬಸ್ ಐತ್ರಿ. ನಾವು ಬಸ್ಸಿಗೆ ಇಟ್ಟು ಕಳಿಸ್ತೀವಿ. ಕೊಪ್ಪಳ ನಾವೆಲ್ಲೇ ನೀವು ಬಂದು ತೊಗೊಂಡು ಹೋಗೋದು ನಿಮ್ಗೆ ಎಲ್ಲಿ ಸಮಯಪಾಗುತ್ತಪ್ಪ. ನಮ್ಮೂರು ನಮ್ಮ ಮನೆ ಅಂತಂದ್ರೆ ಕೊಪ್ಪಳ, ತವರಿಗೇರಿ, ಸಿನ್ನೂರು ಈ ಥರ ಎಲ್ಲ ನಮ್ಮ ಊರು ಕುಷ್ಟಗಿ ಸಮಯಪಾಗುತ್ತೆ ರೀ. ಬರ್ರಿ ನಮ್ಮ ಮನೆಗೆ ಬಂದು ನೀವು ಆರ್ಡರ್ ಕೊಡ್ರಿ, ಮಾಡಿಟ್ಟಿರ್ತೀನಿ. ನಮ್ಮ ಮನೆಗೆ ಬಂದು ತೊಗೊಂಡು ರೊಟ್ಟಿನ ಆರಾಮಾಗಿ ಬಂದು ತೊಗೊಂಡು ಹೋಗ್ರಿ ರೊಟ್ಟಿನ. ಮತ್ತು ಬಸ್ ಅದಾವು, ಬಸ್ಸಿಗೆ ಇಡ್ರಿ ಅಂದ್ರೂ ಇಡ್ತೀವಿ ನಾವು ರೊಟ್ಟಿ ಮಾಡಿ. ಕೊಪ್ಪದಾಗ ಯಾರ್ಯಾರು ವಿಡಿಯೋ ನೋಡಕತ್ತೀರಿ, ನಮ್ಮ ಮನ್ಯಾಗ ರೊಟ್ಟಿ ಸಿಗ್ತಾವ್ರಿ, ನಾವು ಮಾಡಿಕೊಡ್ತೀವಿ. ನಮ್ಗೆ ಆರ್ಡರ್ ಕೊಡ್ರಿ. ಕೊಪ್ಪದಾಗ ವಿಡಿಯೋ ನೋಡೋರು ಹಂಗ. ಇಲ್ಲಿ ಸಣ್ಣ ಪುಟ್ಟ ಹಳ್ಳಿ ಸುತ್ತ ಹಳ್ಳಿ ಯಾರ್ಯಾರು ವಿಡಿಯೋ ನೋಡಕತ್ತೀರಿ ಅವ್ರಿಗೆ ಸಹ ರೊಟ್ಟಿ ಮಾಡಿ ಕೊಡ್ತೀವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಈ ವಿಡಿಯೋ ಇವತ್ತ ಹಾಕ್ತೀನಿ ರೀ. ಈಗ ನಾವೆಲ್ಲರೂ ಸ್ಕೂಲ್ಗೆ ಹೋಗ್ಬೇಕು. ಬಾಯ್ ಸ್ಕೂಲ್